ನೋಡಿ, ಬೆಟ್ಟದ ನೆಲ್ಲಿಕಾಯಿಯನ್ನು ಉಪಯೋಗಿಸ್ಕೊಂಡು ಸ್ವೀಟ್ ರೆಸಿಪಿ ಮಾಡಿದ್ದೀನಿ. ಇದರ ಹೆಸರು ಮೊರಬ್ಬ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಸ್ವೀಟು ಕೂಡ ಜಾಸ್ತಿ ಹಾಕಿಯೇ ಮಾಡಬೇಕು. ಇದನ್ನು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೇಗೆ ಈ ಮೊರಬ್ಬವನ್ನು ಮಾಡ್ಬೋದು, ತುಂಬ ಸುಲಭವಾಗಿ ಮಾಡಬಹುದು. ಇದನ್ನು ಸಕ್ಕರೆ ಒಂದಷ್ಟೇ ಬೇಕು ಇದಕ್ಕೆ, ಮತ್ತು ಏನು ಬೇಡ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3-4 ದಿನಗಳಿಂದ ವಿಡಿಯೋಗಳು ಬಂದಿಲ್ಲ. ಕಾರಣಾಂತರಗಳಿಂದ ವಿಡಿಯೋಗಳು ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ವಿಡಿಯೋಗಳಂತೂ ಇದೆ, ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ಒಂದು ಸ್ವೀಟ್ ಮಾಡೋಣ ಅಂತ ಇದ್ದೀನಿ. ಏನು ಸ್ವೀಟ್ ರೆಸಿಪಿ ಅಂತ ಅಂದರೆ ದಪ್ಪ ನೆಲ್ಲಿಕಾಯಿಂದ ಮೊರಬ್ಬ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆ ತುಂಬ ಮಾಡ್ತಾರೆ ಅದನ್ನು, ಅಮ್ಮ ಕೂಡ ಮಾಡ್ತಾರೆ. ಬನ್ನಿ, ನಾನು ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ. ತುಂಬ ಒಳ್ಳೆಯದು. ನೆಲ್ಲಿಕಾಯಿನ ಹಾಗೆ ತಿನ್ನೋಕ್ಕಾಗಲ್ಲ ಅಂದವರು ಈ ರೀತಿ ಕೂಡ ಮಾಡಿಕೊಂಡು ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗಿದ್ದೆ. ನೋಡಿ, ಬೆಟ್ಟದ ನೆಲ್ಲಿಕಾಯಿನೆಲ್ಲ ಬಿಡಿಸ್ತಾ ಇದ್ದೀನಿ ಬಾ ಅಂತ ಹೇಳಿ ಅಮ್ಮ ಕರೆದಿದ್ರು. ಅದರಿಂದ ಹೋಗಿದ್ದೆ. ಬೆಟ್ಟದ ನೆಲ್ಲಿಕಾಯಿನೆಲ್ಲ ಬಿಡಿಸಿದ್ರು. ನಾನು ಕೂಡ ಸ್ವಲ್ಪ ತಗೊಂಡು ಬಂದಿದ್ದೀನಿ, ಅದರಲ್ಲಿ ಮೊರಬ್ಬ ಮಾಡಬೇಕು ಅಂತ ಹೇಳಿ. ಈಗ ನೋಡಿ, ನೆಲ್ಲಿಕಾಯಿನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೆಚ್ಕೊಳ್ತೀನಿ ಹಾಗೆಯೇ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮೊರಬ್ಬ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ನಾನು ಮಿಕ್ಸಿಯನ್ನು ಮಾಡ್ಕೊಳ್ತೀನಿ. ಇದು ಅಮ್ಮನ ಐಡಿಯಾ, ಅಮ್ಮ ಹೇಳ್ಕೊಟ್ಟಿದ್ದು. ಹಾಗೆ ತುರಿದು ಹಾಕಬೇಡ ಅಂತ. ನೋಡಿ, ಮಿಕ್ಸಿಗೆ ಏನಕ್ಕೆ ಹಾಕ್ಕೊಳ್ಳೋದು ಅಂತ ಅಂದರೆ ತುರಿದಾಗ ತುಂಬ ದಪ್ಪ ದಪ್ಪ ತುರಿ ಇರುತ್ತಲ್ವ, ಅದನ್ನು ತಿನ್ನೋದಕ್ಕೆ ಆಗಲ್ಲ ಅಂತಾರೆ ಮಕ್ಕಳು. ಅದಕ್ಕೇ ಈ ರೀತಿ ಮಾಡಿದ್ರೆ ಈಸಿಯಾಗಿ ಈ ಒಂದು ಮೊರಬ್ಬವನ್ನು ಸೇವಿಸ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ರುಬ್ಬಿ ಎಲ್ಲ ಆಗಿದೆ. ಈಗ ನಾನು ಒಂದು ದಪ್ಪ ತಳದ ಒಂದು ಬಾಣಲಿಯನ್ನು ತೊಗೊಂಡಿದ್ದೀನಿ. ತುಂಬ ದಪ್ಪ ಇರೋ ತೊಗೊಳ್ಳಿ, ತುಂಬ ತೆಳುವಾಗಿರೋದು ತೊಗೊಳ್ಬೇಡಿ. ಮೊರಬ್ಬ ಮಾಡಬೇಕಾದ್ರೆ ತಳ ಹಿಡಿಯುವಂತಹ ಒಂದು ಚಾನ್ಸ್ ತುಂಬ ಇರುತ್ತೆ. ಬನ್ನಿ ಮಾಡೋಣ. ಇದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು. ನೋಡಿ, ಇಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇವಾಗ ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆನ ಕರಗಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಚೆನ್ನಾಗಿ ನೀರಲ್ಲಿ ಕರಗಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕೋದೇನು ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಸಕ್ಕರೆ ಕರಗುತ್ತೆ. ಸ್ವಲ್ಪ ಸಕ್ಕರೆ ಕರಗಬೇಕು. ಸಕ್ಕರೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನೀವು. ಸಕ್ಕರೆ ಹಾಕಿದಷ್ಟು ಮೊರಬ್ಬ ಚೆನ್ನಾಗಿ ಬರುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗಿದ ಮೇಲೆ ನೆಲ್ಲಿಕಾಯಿನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ಅದಕ್ಕೆ ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ನಾವು ಕೈ ಆಡ್ಕೊಂಡು. ಸ್ವೀಟ್ ಮಾತ್ರ ತುಂಬಾ ಹಿಡಿಯುತ್ತೆ. ನೆಲ್ಲಿಕಾಯಿನಲ್ಲಿರುವಂತಹ ರಸ ಕೂಡ ಇದಕ್ಕೆ ಬಿಟ್ಕೊಂಡು ಜಾಸ್ತಿ ಆಗುತ್ತೆ. ಮತ್ತು ಚೆನ್ನಾಗಿ ಕುದಿಬೇಕು ಅದರೊಳಗಡೆನೆ. ಮತ್ತೆ ಇನ್ನು ಯಾವುದೇ ರೀತಿಯ ನೀರನ್ನೆಲ್ಲ ಹಾಕೋ ಹಾಗಿಲ್ಲ ಇದಕ್ಕೆ. ಉರಿನ ತುಂಬ ಚಿಕ್ಕದಾಗಿ ಇಟ್ಕೋಬೇಕು. ಇವಾಗ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಅಮ್ಮ ಯಾವಾಗಲೂ ಹೇಳೋದೇನಂತಂದರೆ ಯಾವುದೇ ಸ್ವೀಟ್ ಮಾಡು ಒಂದು ಚುಟುಕಿ ಉಪ್ಪನ್ನು ಹಾಕು ಅಂತ. ಒಂದು ಪಿಂಚಷ್ಟು ಹಾಕಿದ್ರೆ ಸಾಕು.
ಈ ರೀತಿ ಮಾಡಿ ಮನೇಲಿ ಇಟ್ಬಿಟ್ರೆ ತುಂಬ ಮಾಡ್ತಾಯಿದ್ರು. ಅತ್ತೆ ಜಾಸ್ತಿ ಮಾಡ್ತಾರೆ. ಬೇಕು ಅಂದಾಗ ಮಧ್ಯಾಹ್ನ ಟೈಮಲ್ಲಿ ಇದನ್ನು ತಗೊಂಡು ತಿನ್ನೋದು ತುಂಬಾ ಟೇಸ್ಟಾಗಿರುತ್ತೆ ಮಾತ್ರ. ಇದು ಅಮ್ಮನ ಐಡಿಯಾ. ತುರಿದು ಹಾಕೋದ್ರಿಂದ ಮಕ್ಕಳುಗಳು ತಿನ್ನೋದಕ್ಕಾಗಲ್ಲ ಅಂತಾರೆ. ಆದರೆ ಈ ಥರ ಸ್ಮೂತಾಗಿ ಮೊರಬ್ಬನ ಮಾಡಿದ್ರೆ ಎಲ್ಲರೂ ಕೂಡ ತಿನ್ಬೋದು. ನೋಡಿ, ಏನೇ ಮಾಡಬೇಕಾದ್ರೂ ಕೂಡ ಮಕ್ಕಳನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕು. ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಬೇಕು. ಈ ರೀತಿ ಮೊರಬ್ಬನ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ತುಂಬ ತುಂಬ ಒಳ್ಳೆಯದು, ಅಂದರೆ ಅಷ್ಟು ಒಳ್ಳೆಯದು. ಈ ಜಗತ್ತಿನಲ್ಲಿ 2 ಸಸ್ಯಗಳಿದೆ. ಒಂದು ನೆಲ್ಲಿಕಾಯಿ ಮತ್ತು ಇನ್ನೊಂದು ನುಗ್ಗೆ ಸೊಪ್ಪು. ಇದೆರಡೂ ಕೂಡ ಮನುಷ್ಯನಿಗೆ ಬಹಳ ಬಹಳ ಅವಶ್ಯಕತೆ ಇರುತ್ತೆ. ಚವನಪ್ರಾಶ ಕೂಡ ಮಾಡೋಣ. ಅಮ್ಮನ ಮನೆಯಲ್ಲಿ ನೆಲ್ಲಿಕಾಯಿ ತುಂಬಾ ಬಿಟ್ಟಿತ್ತು. ಇವಾಗ ಸ್ವಲ್ಪ ಯಾಲಕ್ಕಿ ಪೌಡರನ್ನು ಕೂಡ ಹಾಕೊಳ್ತಾ ಇದ್ದೀನಿ, ಗಮ್ ಅನ್ನತ್ತೆ ಅಂತ ಹೇಳಿ. ಸ್ವಲ್ಪ ಅಗಲ ಪಾತ್ರೆಯನ್ನು ಇಟ್ಕೊಳ್ಬೇಕು, ಇಲ್ಲ ಅಂತ ಅಂದರೆ ಮೇಲ್ಗಡೆಗೆಲ್ಲ ಆರ್ತಾ ಇರುತ್ತೆ. ಹುಷಾರಾಗಿ ಮಾಡ್ಕೋಬೇಕು. ನೋಡಿ, ದಪ್ಪ ತಳ ಇಡೋದ್ರಿಂದ ಕೆಳಗಡೆ ಸೀದೋಗೋದು ಅದೆಲ್ಲ ಆಗೋದಿಲ್ಲ. ಇವಾಗ ನಾನು 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತೀನಿ. ನೆಲ್ಲಿಕಾಯಿಗೆ ತುಪ್ಪ ಹಾಕೊಳ್ಳೇಬೇಕಂತೆ. ನೆಲ್ಲಿಕಾಯಲ್ಲಿ ಇರುವಂತಹ ಉತ್ತಮವಾದ ನ್ಯೂಟ್ರಿಷನ್ಸ್ ಏನಿದೆ ಅದು ಅಬ್ಸರ್ವ್ ಆಗೋದಕ್ಕೆ ತುಪ್ಪ ಮತ್ತು ಕರಿಮೆಣಸು ಬೇಕು ಅಂತಲೇ ಹೇಳ್ತಾರೆ ಸೈನ್ಸ್ ಪ್ರಕಾರ. ಇಲ್ಲ ಅಂದರೆ ಹಾಗೆಯೇ ನಾವು ನೆಲ್ಲಿಕಾಯನ್ನು ಬಳಸೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಅಬ್ಸರ್ವ್ ಆಗಲ್ಲ ಅಂತ ಹೇಳುತ್ತೆ ವಿಜ್ಞಾನ. ಅದರಿಂದ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು. ಚವನಪ್ರಾಶದಲ್ಲಿ ನೋಡಿ, ಮೆಣಸು ಎಲ್ಲವನ್ನು ಹಾಕ್ತೇವೆ. ತಂಬುಳಿ ಮಾಡ್ತೀನಲ್ಲ, ಅದಕ್ಕೂ ಕೂಡ ಅಷ್ಟೇ ಮೆಣಸನ್ನು, ಕರಿಮೆಣಸನ್ನು ಸ್ವಲ್ಪ ಸೇರಿಸ್ಬಿಟ್ಟೇ ತಂಬುಳಿ ಮಾಡೋದು. ಚೆನ್ನಾಗಿ ಈ ಥರ ಕುದಿಸ್ಬಿಟ್ರೆ ತುಂಬ ದಿನ ಇರುತ್ತೆ. ಸ್ವೀಟ್ ಬೇಡ ಬೇಡ ಅಂತೇಳಿ ನೋಡಿ, ಇದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಹಿಂದೆ ಎಲ್ಲ ತುಂಬ ಮಾಡ್ತಾಯಿದ್ರು, ಎಲ್ಲರೂ ಮಾಡ್ತಾಯಿದ್ರು ಮೊರಬ್ಬ ಅಂತ ಹೇಳಿ. ಇವಾಗ ನೋಡಿ ರೆಡಿ ಆಯಿತು. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ಯಾವುದೇ ಡೆಕೋರೇಷನ್ನು ಏನೂ ಬೇಕಿಲ್ಲ ಇದಕ್ಕೆ. ನೋಡಿ, ಮೊರಬ್ಬ ಸ್ವೀಟ್ ರೆಸಿಪಿ ರೆಡಿ ಆಯಿತು. ಈಗ ನಾನು ಒಂದು ಚಿಕ್ಕ ಬಟ್ಟಲಿಗೆ ತಗೊಳ್ತಾ ಇದ್ದೀನಿ. ಇಷ್ಟೊಂದು ತಿನ್ನೋದಕ್ಕಾಗಲ್ಲ, 1 ಸ್ಪೂನಷ್ಟು ತಿನ್ಬೋದು, ಏಕೆಂದರೆ ತುಂಬ ಸಕ್ಕರೆ ಇರುತ್ತೆ ಅಲ್ವಾ. ದಿನಕ್ಕೆ ಇದನ್ನು 1 ಸ್ಪೂನು ತಿಂದ್ರೇ ಬೇಕಾದಷ್ಟು. ನೋಡಿ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ.
ನೋಡಿ ತುಂಬಾ ಚೆನ್ನಾಗಿತ್ತು. ಬೆಟ್ಟದ ನೆಲ್ಲಿಕಾಯಿಯ ಮೊರಬ್ಬ ತುಂಬ ರುಚಿಯಾಗಿತ್ತು. ಎಷ್ಟು ಟೇಸ್ಟ್ ಆಗಿತ್ತು ಅಂತಂದರೆ ಅಷ್ಟು ರುಚಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿಗೆ ಬಳಸೋದ್ರಿಂದ ನಮ್ಮ ಕಣ್ಣಿಗೆ, ಸ್ಕಿನ್ಗೆ ಬಹಳನೇ ಒಳ್ಳೆಯದು. ಹೀಗೆ ಆರೋಗ್ಯಕರವಾದಂತಹ ಅಡುಗೆಗಳನ್ನು ತೋರಿಸ್ತಾ ಇರ್ತೀನಿ, ಎಲ್ಲರೂ ಕೂಡ ನೋಡಿ. ಆಮ್ಲ ಮೊರಬ್ಬ ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಮೊರಬ್ಬ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.